ನಮಸ್ಕಾರ. ನಾನು ಶಂಕರ್ ತುಂಟಾಪುರ್, ಕನ್ನಡ ಡಿವಿ ನ್ಯೂಸ್, ಕರ್ನಾಟಕ. ವರ್ಗಗಳ ನಾಯಕರಾದಂಥ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಪುಣ್ಯ ಸ್ಮರಣೆಯಂದು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು ಕರ್ನಾಟಕ ರಾಜ್ಯ ಆದಿ ಜಾಂಬೂರು ಸಂಘ ಜಿಲ್ಲಾ ಸಮಿತಿಯಿಂದ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು ದೀನದಲಿತರ ನೇತಾರ ಹಿಂದುಳಿದವರ ನಾಯಕರಾದಂಥ ಹನುಮಂತಪ್ಪ ಆಲ್ಕೋಡ್ ಅವರಿಗೆ ವಿಧಾನ ಪರಿಷತ್ ಸದಸ್ಯ ಹಾಗೂ ರಾಜ್ಯಸಭಾ ಸದಸ್ಯರನ್ನು ಮಾಡುವ ಕುರಿತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇನೆ. ಈ ಪತ್ರಿಕಾಗೋಷ್ಠಿಯ ಉದ್ದೇಶ ವಿಧಾನ ಪರಿಷತ್ ಸದಸ್ಯರನ್ನು ಮಾಡಬೇಕಂತೇಳಿ ಕರೆದಿದ್ದ ಸಲುವಾಗಿ ಜಿಲ್ಲೆಯ ಜಿಲ್ಲಾ ನಾಯಕರಾದಂಥ ಹಿರಿಯರು, ನಮ್ಮ ಮಾರ್ಗದರ್ಶಕರಾದಂಥ ಲಜ್ಜಪ್ಪಣ್ಣ ಮಹಾರವರೇ, ಜನಸಂಘದ ಜಿಲ್ಲಾಧ್ಯಕ್ಷರಾದಂಥ ಪರಶುರಾಮ್ ಗುಡದಾಳನವರೇ, ಇನ್ನೂರ್ವ ನಮ್ಮ ಸಲಹೆಗಾರರಾದಂಥ ಅಯ್ಯಪ್ಪಣ್ಣ ದೊಡ್ಡಮಣಿಯವರೇ ಹಾಗೂ ಆದಿಜಾಂಬೂರು ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ ಬೆಳುದೇವರೇ ಹಾಗೂ ರಾಜ್ಯ ಯುವಕರ ಜನಸಂಘದ ನಾಗರಾಜ್ ಮಾದಾರ್ ಅವರೇ, ಪತ್ರಿಕಾಗೋಷ್ಠಿ ಕರೆದ ಉದ್ದೇಶ ರಾಜ್ಯದಲ್ಲಿ ಬಹುಸಂಖ್ಯಾತರ ಎಸ್ಸಿ ಕಮ್ಯುನಿಟಿ ಒಳಗ ಬಹುಸಂಖ್ಯಾತರಾಗಿರುವಂತಹ ಮಾದಿಗ ಸಮಾಜದ ಬಿಜೆಪಿ ಹಾಗೂ ಕಾಂಗ್ರೆಸ್ ಜೆಡಿಎಸ್ ನಲ್ಲಿ ವಿಧಾನ ಪರಿಷತ್ ಸದಸ್ಯ ಸ್ಥಾನವನ್ನು ಕಡೆಗಣಿಸ್ತಾ ಇರುವುದು, ಹಾಗೆ ಕಂಡಲ್ಲಿ ರಾಹುಲ್ ಗಾಂಧಿ ಅವರು ಈಗ ತಾನೇ ಪ್ರಮಾಣ ವಚನ ಸ್ವೀಕಾರ ಮಾಡಿರುವಂತಹ ಡಿ.ಕೆ. ಶಿವಕುಮಾರ್ ಅವರು ಸಂವಿಧಾನದ ಬುಕ್ಗಳನ್ನು ಕೈಯಲ್ಲಿ ಹಿಡ್ಕೊಂಡು ಸಂವಿಧಾನವನ್ನು ಪ್ರದರ್ಶನ ಮಾಡಿಕೊಂಡು ಸಂವಿಧಾನದ ಆಸೆಗೆ ಧಕ್ಕೆಗಳನ್ನು ತಗೊಂಡು ಸಂವಿಧಾನದ ಪ್ರಕಾರ ನಡ್ಕೊಳ್ತಾ ಇರುವಂತಹ ಸರ್ಕಾರ ಇವರು. ಈ ರಾಜ್ಯದಲ್ಲಿ ದಲಿತ ನಾಯಕರೊಳಗ ಈ ಸಮಾಜವನ್ನು ಪ್ರೀತಿಸ್ತಕ್ಕಂಥದ್ದು, ತಾಯಿ ತಮ್ಮತನದಿಂದ ನೋಡ್ತಕ್ಕಂಥವ್ರು ಯಾರೇ ಆಗಿದ್ರು ಅದು ಹನುಮಂತಪ್ಪ ಆಲ್ಕೋಡಪ್ಪ ಅವರು 2008ರಲ್ಲಿ TDS ಮತ್ತು ಮೇತ್ರ ಸರ್ಕಾರ ಇದ್ದಾಗ ಕ್ರೀಡಾ ಹಾಗೂ ಯುವ ಸಬಲೀಕರಣ ಖಾತೆಯನ್ನು ಅನುಭವಿಸಿದಂಥವ್ರು ಹಾಗೂ JS ಪಟೇಲ್, SR ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಸಾಕಷ್ಟು ಅನುಭವವನ್ನು ಹೊಂದಿದಂಥವ್ರನ್ನ ಕರ್ನಾಟಕ ವಿಧಾನಸಭೆಗೆ ನಾಮನಿರ್ದೇಶನ ಮಾಡ್ತಾ ಇಲ್ಲ. ಈಗ ತಾನೇ ರಾಜೀನಾಮೆ ಕೊಟ್ಟಂತ ಸಿದ್ದರಾಮಯ್ಯನವರು ಅವರನ್ನ ನೀವು ಮೊನ್ನೆ ತಾನೇ ಸರ್ಕಾರದಾಗ ಕರ್ಕೊಂಡು ಬಂದು, ಕಾಂಗ್ರೆಸ್ ಸರ್ಕಾರದಾಗ ಕರ್ಕೊಂಡು ಬಂದು ಅವರಿಗೆ MLA ಟಿಕೆಟ್ ಕೊಡ್ತೀನಿ ಅಂತ ಹೇಳಿ ಮೋಸ ಮಾಡಿ ಅವಾಗ ಕೈ ಬಿಟ್ರು. ಈಗ ವಿಧಾನ ಪರಿಷತ್ ಅವರ ಹೆಸರು ಇತ್ತು, ಈಗ ತಾನೇ ಇಲ್ಲ ವಿಧಾನ ಪರಿಷತ್ನಿಂದ ಅವ್ರನ್ನ ಕೈ ಬಿಡುತ್ತೇವೆ ಅಂತ ಹೇಳಿ ಕೇಳಿದೇವೆ. ಅದಕ್ಕ ಇದು ನೋವಿನ ಸಂಗತಿ. ಅದಕ್ಕ ನೀವು ಏನು ದಲಿತ ನಾಯಕರನ್ನ ಕಡೆಗಣಿಸ್ತಾ ಇದ್ದೀರಿ? ರಾಜ್ಯದಲ್ಲಿ ಯಾರು ಹೋರಾಟ ಮಾಡ್ತಾ ಇದಾರ, ಯಾರು ಆ ಸಮಾಜದ ಹತ್ರ ಅದಾರ ಅಂತವ್ರನ್ನ ಬಿಟ್ಟು ಇವತ್ತು ದಿವಸ ನೋಡ್ರಿ, ಅವರು ನಮ್ಮ ಸಮಾಜದ ವ್ಯಕ್ತಿ ಅಲ್ಲ. ಯಾರು ಸುಧಾಮ್ ದಾಸ್ ಅವ್ರನ್ನ MLC ಮಾಡ್ತಾರೆ ಮಾದಿಗ ಕೋಟದಾಗ, ಡಾಕ್ಟರ್ ತಿಮ್ಮಯ್ಯನವ್ರು ಮಾಡಿದ್ರು, ಅವರು ಜನರಿಗೆ ಗೊತ್ತಿಲ್ಲ. ಚಿತ್ರದುರ್ಗದಿಂದ ವಿಧಾನಸಭೆಗೂ ಕಾಂಗ್ರೆಸ್ ಆಗಿರುವಂತವ್ರಿಗೆ ಅಲ್ಲಿ ಟಿಕೆಟ್ ಕೊಡ್ಲಿಲ್ಲ. ನೀತಿಗಳನ್ನ ಅನುಭವಿಸ್ಕೋತಾರ. ಈಗ ನೋಡ್ರಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮುಖ್ಯಮಂತ್ರಿ ಮಾಡಾಗ ಆ ಶಾಸಕರ ನಿಮ್ ಕಡೆ ಎಷ್ಟು ಶಾಸಕರು ಅದಾರ, ನಿಮ್ ಕಡೆ ಎಷ್ಟು ಶಾಸಕರು ಅದಾರ ಅಂತ ಹೇಳಿ ನೀವು ಪ್ರದರ್ಶನ ಮಾಡ್ರಿ ಅಂತ ಹೇಳಿ ಖರ್ಗೆ ಅವರಿಗೂ ಕೂಡ ಅನ್ಯಾಯ ಮಾಡೋರು. ಅದಕ್ಕೆ ಈ ರೀತಿ ಎರಡು ಸಮಾಜಕ್ಕೂ ಕೂಡ ಅನ್ಯಾಯ ಮಾಡ್ತಾರ. ಈಗ KS ಮುನಿಯಪ್ಪನವ್ರಿಗೆ ನೋಡ್ರಿ, KS ಮುನಿಯಪ್ಪನವರ ಒಂದು ಹಿರಿತನ ಮತ್ತು ಅವರೇ ಆದಂತ ಒಂದು ಅನುಭವ ರಾಜಕಾರಣಿಗಳು, ಅವ್ರಿಗೂ ಕೂಡ ಅಲ್ಲಿ ಸರ್ಕಾರದಲ್ಲಿ ಗಣನೆಗೆ ತಗೊಳ್ಳಿಲ್ಲ. ಮುನಿಯಪ್ಪನವರಿಗೆ ಆವತ್ತು ವಯಸ್ಸ ಸಚಿವರಿಗೆಲ್ಲ ಅಂತವ್ರನ್ನ ಇವತ್ತಿನ ದಿವಸ ನಗರಾಭಿವೃದ್ಧಿ ಕೊಡ್ತಾರ, ಸಮಾಜ ಕಲ್ಯಾಣ ಕೊಡ್ತಾರ, ಗೃಹ ಖಾತೆಗಳನ್ನು ಕೊಡ್ತಾರ. ಇದು ಎಂತ ಅನ್ಯಾಯ. ಅದಕ್ಕೆ ಇದು ಬಹಳ ದಿವಸ ಏನು ಇವು ರಾಷ್ಟ್ರೀಯ ಪಕ್ಷಗಳ ಈ ರೀತಿ ನಮ್ಮ ಜನಾಂಗ, ದಲಿತ ಜನಾಂಗಗಳಿಗೆ, ಹೋರಾಟಗಾರರಿಗೆ ಅನ್ಯಾಯ ಮಾಡ್ತಾರ. ಈ ಪಕ್ಕದ ರಾಜ್ಯದಲ್ಲಿ ಏನು ವಿಜಯ ಅನ್ನುವಂತ ಒಬ್ಬ ಚಿತ್ರನಟ ಯುವಕರು ಅಲ್ಲಿ ಪಕ್ಷವನ್ನು ಕಟ್ಟಿ ಯಾವ ರೀತಿ ಸರ್ಕಾರವನ್ನು ಆಳಾತಾರ ಅನ್ನುವಂಥದ್ದು ಕಾಲ ಕರ್ನಾಟಕ ರಾಜ್ಯದಾಗ ಸಮೀಪ ಆದ. ಅದಕ್ಕೆ ತಾವು ಮನಗಂಡು ಏನು ಹನುಮಂತಪ್ಪ ಆಲ್ಕೋಡ್ನಂತವ್ರು, ವೀರಭದ್ರಪ್ಪ ಹಾಲರಿಯವರು, ಈಗೇನ ಜಿ ರಾಮಕೃಷ್ಣ ಅವ್ರ ಮಗ ಗುಲ್ಬರ್ಗದಾಗ ಅಂತವ್ರಿಗೆ
ಈಗ ಡಿ ಮಂಜುನಾಥ್ ಸಾಹೇಬ್ರ ಮಗ ಅಂತವ್ರು ಕರೆತಂದು ಸರ್ಕಾರದಾಗ ಪ್ರತಿನಿಧಿಯನ್ನು ಕೊಡ್ಲೇ ಇಲ್ಲ ಅಂತ ಮುಂದೊಂದು ನಿರ್ಮಾಣದಾಗ ರಾಜಕೀಯ ಪಕ್ಷಗಳಿಗೆ ತಕ್ಕ ಪಾಠ ಕಲಿಸ್ತೀವಿ. ಈ ಕುಮಾರಸ್ವಾಮಿ ಅವರು, ದೇವೇಗೌಡರು 1992ರಾಗ JS ರಾಮಕೃಷ್ಣ ಹೆಗಡೆ ಮತ್ತು JS ಪಟೇಲ್ ದೇವೇಗೌಡರ ಕಾಲದಲ್ಲಿ 26 ಮಂದಿ ಶಾಸಕರನ್ನು ಗೆಲ್ಲಿಸಿರ್ತಕ್ಕಂಥ ಕೀರ್ತಿ ಯಾರಿಗೆ ಇದ್ರೆ ಅದು ಮಾದಿಗ ಸಮಾಜದವರಿಗೆ ಸಲ್ಲುತ್ತದೆ. ಅದಕ್ಕೆ ಅದೇ ರೀತಿನೂ ಹನುಮಂತಪ್ಪ ಅವರು ಅವ್ರ ಗಡಿಗಳನ್ನು ಬೆಳೆದಾರ. ಅವರನ್ನು ಕೂಡ ಮುಂದಿನ ನಿರ್ಮಾಣದಾಗ ಕುಮಾರಸ್ವಾಮಿ ಅವರು, ದೇವೇಗೌಡರು, ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯದಾಗ ಅವರಿಗೆ ಒಳ್ಳೆಯ ಒಂದು ಸರ್ಕಾರ ಬಂದಾಗ ಆದ್ರೂ ಕೂಡ ಈ ಇರ್ತಕ್ಕಂಥ ಒಂದು ಇದ್ರಾಗ ಅವ್ರನ್ನ ಗಣನೆಗೆ ತಗೊಂಡು ಮುನ್ನಡೆಸ್ಕೊಂಡು ಹೋಗ್ಬೇಕಂತ ಕೇಳ್ತಾ ಇದ್ದೇನೆ. ಈ ಪತ್ರಿಕಾಗೋಷ್ಠಿಯಲ್ಲಿ ಕರೆದ ಉದ್ದೇಶ ಹನುಮಂತಪ್ಪ ಅಲ್ಕೋಡ್ ಸಾಹೇಬರನ್ನ ಕರ್ನಾಟಕ ಈಗೇನು ಇರ್ತಕ್ಕಂಥ ಸರ್ಕಾರದಲ್ಲಿ NDA ಸರ್ಕಾರದಾಗ ಬಿಜೆಪಿ ಮತ್ತು JDS ಸರ್ಕಾರ ಕೂಡಿ ಅವ್ರನ್ನ ಮೇಲ್ಮನೆ ಸದಸ್ಯರನ್ನಾಗಿ ಮಾಡ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊತೀವಿ. ಕರ್ನಾಟಕ ಆದಿಜಾಂಬ ಸಂಘದ ರಾಜ್ಯ ಉಪಾಧ್ಯಕ್ಷರಾದಂಥ ಪರಶುರಾಮ್ ಗೊಂಡಾಳ ಸರ್ ಅವರೇ, ಹಾಗೂ ನಮ್ಮ ಸಮಾಜದ ಮುಖಂಡರಾದಂಥ ಅಯ್ಯಪ್ಪ ಸರ್ ದೊಡ್ಡಮನಿ ಅವರೇ, ಹಾಗೂ ಜನಸಂಘ ಹೋರಾಟ ಸಮಿತಿಯ ರಾಜ್ಯ ಯುವ ಘಟಕದ ಅಧ್ಯಕ್ಷರಾದಂಥ ನಾಗರಾಜ್ ಮಾಧವ್ ಅವರೇ, ಹಾಗೂ ಆದಿಜಾಂಬ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದಂಥ ಲಾಲಪುರ್ಣ ಬೆಳುಗ್ಗೆ ಅವರೇ, ಹಾಗೂ ಸಂಘದ ಉಪಾಧ್ಯಕ್ಷರಾದಂಥ ಲಕ್ಷಪ್ಪಣ್ಣ ಬೆಳುಗ್ಗೆ ಅವರೇ, ಹಾಗೂ ಬಬಲೇಶ್ವರ ತಾಲೂಕಾ ಅಧ್ಯಕ್ಷರಾದಂಥ ಸಹೋದರ ಸಾಬು ಕಾಕಳ್ ಅವರೇ, ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆಯಲು ಉದ್ದೇಶ ಏನಂತಂದ್ರೆ, ಈಗ ಆಡಳಿತದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಮೊದಲಿನಿಂದಲೂ ನಮ್ಮ ಈ ಒಂದು ಮಾದಿಗ ಸಮಾಜದ ರಾಜ್ಯದಲ್ಲಿ ಬಹುಸಂಖ್ಯಾತರಾಗಿರ್ತಕ್ಕಂಥ ಮಾದಿಗ ಸಮಾಜದ ಮುಖಂಡರನ್ನ ಪದೇ ಪದೇ ತಿಳಿತಾನೆ ಇದೆ. ಈಗ ಅವರು ಸಚಿವ ಸಂಪುಟದಲ್ಲಿ ಒಳ್ಳೆಯ ಸಚಿವ ಖಾತೆಯನ್ನು ಪಡೆದೇ ಇರುವುದಾಗಲಿ, ಮಾದಿಗರನ್ನ ಒಂದು ಉನ್ನತ ಹುದ್ದೆ ಅಥವಾ ಪಕ್ಷದ ಉನ್ನತ ಜವಾಬ್ದಾರಿಯಿಂದ ದೂರ ಇಡುವುದಾಗಲಿ, ಯಾವಾಗಲೂ ಕೂಡ ನಮ್ಮ ಮಾದಿಗ ಸಮಾಜದವರಿಗೆ ಅನ್ಯಾಯ ಮಾಡ್ತಾನೆ ಬಂದಿದೆ. ಈ ರೀತಿ ಆದ್ರೆ ನಮ್ಮ ಮಾದಿಗರು ಬರೀ ರಾಜ್ಯದ ಸರ್ಕಾರದಲ್ಲಿ ಒಂದು ಭಾಗವಹಿಸಲಿಕ್ಕೆ ಇವರು ಅವಕಾಶ ಇಲ್ಲ ಅಂದ್ರೆ ರಾಷ್ಟ್ರದ ರಾಜಕಾರಣದಲ್ಲಿ ಭಾಗವಹಿಸಲಿಕ್ಕೂ ಸಹಿತ ಅಷ್ಟೊಂದು ನಮ್ಮ ಸಮಾಜದ ಮೇಲೆ ಯಾವುದೇ ಒಂದು ಕಳಕಳಿಯನ್ನು ತೋರಿಸ್ತಾ ಇಲ್ಲ ಅನ್ನೋದು ನಮ್ಗೆ ಕಂಡು ಬರ್ತಾ ಇದೆ. ಅದಕ್ಕಾಗಿ ಈ ನಮ್ಮ ಇದು ಪತ್ರಿಕಾಗೋಷ್ಠಿ ಉದ್ದೇಶ ಏನಂದ್ರೆ, ಮಾಜಿ ಸಚಿವರಾದಂಥ ಶ್ರೀ ಅಲ್ಕೋಡ್ ಹನುಮಂತಪ್ಪ ಸಾಹೇಬರು ಮತ್ತು ಈ ಕರ್ನಾಟಕ ಆದಿಜಾಂಬ ಸಂಘದ ರಾಜ್ಯ ಅಧ್ಯಕ್ಷರು ಕೂಡ ಇದ್ದಾರೆ. ಅವರನ್ನ ಈಗ ಈ ನಮ್ಮ ಮೈತ್ರಿಕೂಟದಲ್ಲಿ ಇರ್ತಕ್ಕಂಥ ಬಿಜೆಪಿ ಮತ್ತು JDS ಪಕ್ಷ ಎಲ್ಲರೂ ಸೇರಿಕೊಂಡು ಈ ನಮ್ಮ ನಾಯಕರಿಗೆ ರಾಜ್ಯಸಭಾ ಸದಸ್ಯರನ್ನಾಗಲಿ ಅಥವಾ ವಿಧಾನ ಪರಿಷತ್ ಸದಸ್ಯರನ್ನಾಗಲಿ ಆಯ್ಕೆ ಮಾಡಬೇಕು ಅಂತ ಸನ್ಮಾನ್ಯ ನಮ್ಮ ದೇಶದ ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿಜಿ ಅವರಿಗಾಗಲಿ ಅಥವಾ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂಥ ನಿತಿನ್ ಸರ್ ಅವರಿಗೂ ಹಾಗೂ ಬಿಜೆಪಿ ಎಲ್ಲ ಹಿರಿಯ ಮುಖಂಡರಿಗೂ ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಬಿಜೆಪಿ ಮುಖಂಡರಾದಂಥ ಶ್ರೀಯುತ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪ ಸಾಹೇಬರಿಗೂ ಮತ್ತು ಈಗ ಸದ್ಯಕ್ಕಿನ ಬಿಜೆಪಿ ರಾಜ್ಯ ಅಧ್ಯಕ್ಷರಾದಂಥ ವಿಜೇಂದ್ರ ಸಾಹೇಬರಿಗೂ ಹಾಗೂ ಇನ್ನಿತರ ರಾಜ್ಯದ ಎಲ್ಲ ನಮ್ಮ ಬಿಜೆಪಿ ಪಕ್ಷದ ಮುಖಂಡರಿಗೆ ನಾವು ವಿನಂತಿ ಮಾಡ್ಕೊಳ್ಳೋದೇನೆಂದ್ರೆ, ನಮ್ಮ ಅಲ್ಕೋಡ್ ಹನುಮಂತಪ್ಪ ಸಾಹೇಬರಿಗೆ ದೇವೇಗೌಡರಾಗಲಿ ಅಥವಾ ಕುಮಾರಸ್ವಾಮಿ ಅವರಾಗಲಿ ಎಲ್ಲರೂ ಎರಡೂ ಪಕ್ಷದ ಮುಖಂಡರು ಒಟ್ಟಿಗೆ ಮಾತನಾಡಿಕೊಂಡು ನಮ್ಮ ಸಮಾಜದ ಹಿರಿಯರಾದಂಥ ಅಲ್ಕೋಡ್ ಹನುಮಂತಪ್ಪ ಸಾಹೇಬರಿಗೆ ಈ ಒಂದು ಒಳ್ಳೆಯ ಸ್ಥಾನಮಾನವನ್ನು ಕೊಟ್ಟು ನಮ್ಮ ಸಮಾಜಕ್ಕೆ ಒಂದು ಒಳ್ಳೆಯ ಒಂದು ಉಪಕಾರವನ್ನು ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ಕೇಳಿಕೊಂಡು ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ನಮ್ಮ ಮಾದಿಗ ಸಮಾಜದ ಮುಖಂಡರಿಗೂ ಹಾಗೂ ಮಾಧ್ಯಮದ ಪ್ರತಿನಿಧಿಗಳಿಗೂ ವಂದಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಪರಶುರಾಮ್ ನಾಟಿಕಾರ್, ಜನಸಂಘ ಹೋರಾಟ ಸಮಿತಿ ಜಿಲ್ಲಾಧ್ಯಕ್ಷ, ವಿಜಯಪುರ.